ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ 3 ಪದಾರ್ಥಗಳಿಂದ ಬಾಯಲ್ಲಿಟ್ಟರೆ ಕರಗುವ ಮೈಸೂರು ಪಾಕನ್ನು ಒಂದ್ಸಲ ಹೀಗೆ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಈ ಒಂದು ಮೈಸೂರು ಪಾಕು. ಸೊ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ, ನಿಮಗೆ ಯಾವ ಬ್ರ್ಯಾಂಡ್ ಸಿಗುತ್ತೋ, ಸೊ ನೀವು ಯಾವುದನ್ನು ಉಪಯೋಗಿಸ್ತಿದ್ರೋ ಅದನ್ನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಅರ್ಧ ಕಪ್ಪು ಮತ್ತು ಅರ್ಧ ಕಪ್ಪು ತುಪ್ಪ, ಟೋಟಲಾಗಿ 1 ಕಪ್ ತುಪ್ಪನ ಈಗ ಸೇರಿಸ್ಕೊಂಡಿದ್ದೀನಿ. ಸೊ ತುಪ್ಪವನ್ನು ಹಾಕಿದ ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ಗಂಟಿರಬಾರ್ದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಮೈಸೂರು ಪಾಕನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ ಉಪಯೋಗಿಸಿ, ಅಥವಾ ತುಪ್ಪ ಇಲ್ಲ ಅನ್ನೋದಾದರೆ ನೀವು ಅಡುಗೆ ಎಣ್ಣೆನೇ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಓಕೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಅದನ್ನು ಕಲಸಿ ಒಂದು ಸೈಡ್ ಇಟ್ಬಿಡೋಣ. ಒಂದು ಪಾತ್ರೆಗೆ ಫಸ್ಟಿಗೆ ನಾವು ಸಕ್ಕರೆಯನ್ನು ತಗೋಬೇಕಾಗತ್ತೆ. ಇಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/4 ಕಪ್ ಜಾಸ್ತಿ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. 1.5 ಕಪ್ಪಿಂದ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ತಗೊಳ್ಳಿ ಸಾಕು. ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಸಕ್ಕರೆ, 1 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಬೇಕು ಅಂತಂದರೆ ನೀವು ಅಡುಗೆ ಎಣ್ಣೆ ಕೂಡ ತಗೊಳ್ಬೋದು, ಅಥವಾ ತುಪ್ಪ ಬೇಕಿದ್ರೂ ತೊಗೊಳ್ಬೋದು. ಬರೀ ತುಪ್ಪದಲ್ಲೇ ಕೂಡ ನೀವು ಮಾಡ್ಕೋಬೋದು ಬೇಕು ಅಂತಂದರೆ. ಸೊ ಇಲ್ಲಿ 1 ಕಪ್ ಆಗೋಷ್ಟು ನಾನು ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. 1 ಕಪ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಟೋಟಲಾಗಿ ಎಷ್ಟು ಟೋಟಲ್ ಬೇಕಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಒಂದು ಕೇಕ್ ಮೌಲ್ಡಿಗೆ ನಾನು ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಪಾಕ ಮಾಡೋದಕ್ಕೆ ನಾನು ಇಟ್ಟಿದ್ದೆ. ಪಾಕ ನಮಗೆ 1 ಎಳೆ ಪಾಕ ಬೇಕು ಇಲ್ಲಿ. ಸೊ ಹಾಗಾಗಿ ಸಕ್ಕರೆ ಎಲ್ಲ ನೀಟಾಗಿ ಕರಗಲಿ ಅಂತ ಇದನ್ನು ಬಿಡ್ತಾ ಇದ್ದೀನಿ. ಸೊ ಸಕ್ಕರೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. 1.5 ಕಪ್ ಅಷ್ಟು ಹಾಕಿದ್ದೀನಿ ನಾನು. ಬೇಕು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು 1/4 ಕಪ್ ಅಥವಾ ಇನ್ನು ಅದರಲ್ಲಿ ಒಂದು ಸ್ವಲ್ಪ ನೀವು ಹೆಚ್ಚು ಕಮ್ಮಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಅದು 1 ಎಳೆ ಪಾಕ ಆಗಿದೆಯಾ ಇಲ್ವಾ ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇದು ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಒಂದೊಂದು 2 ಸೆಕೆಂಡ್ ಬಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ನಮಗೆ 1 ಎಳೆ ಪಾಕ, ಅದಕ್ಕೋಸ್ಕರ ಹೇಳಿ. ಈ ರೀತಿಯಾಗಿ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನು ಹಾಕ್ಕೊಂಡು ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಹಾಕಿದ ನಂತರ ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. 1.5 ಕಪ್ಪು ಸಕ್ಕರೆ, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ತುಪ್ಪ, ಹಾಗೆ 1 ಕಪ್ಪು ನೀರನ್ನು ಸೇರಿಸ್ಕೊಂಡಿರೋ ಅಂಥದ್ದು. ಇಷ್ಟನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಮೇಯ್ನು ಗಂಟಿಲ್ದಲೇ ಫಸ್ಟೇ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ, ಸೊ ಗಂಟಿರಬಾರ್ದು. ಆ ರೀತಿ ಕಲಿಸ್ಕೊಂಡು ನೀವು ನೀಟಾಗಿ ಇದೇ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತ ಫ್ರೆಂಡ್ಸ್, ಯಾರು ಬೇಕಿದ್ರೂ ಈ ಮೈಸೂರು ಪಾಕನ ತಯಾರಿಸ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಯಾರು ತಯಾರಿಸಿದ್ರು ಕೂಡ, ಯಾವ ಕಡಲೆ ಹಿಟ್ಟನ್ನು ಉಪಯೋಗಿಸಿದ್ರು ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ಮತ್ತು ಸಾಫ್ಟಾಗಿ ನಿಮಗೆ ಮಾಡುವಂತಹ ಮೈಸೂರು ಪಾಕನ ನಾನು ಇವತ್ತು ತೋರಿಸ್ತಾ ಇರೋದು. ಸೊ ಗೂಡಾಗಿ ಬೇಕಾಗಿರೋವಂಥ ಮೈಸೂರು ಪಾಕ್ ಬೇಕು ಅಂತಂದರೆ ಸೊ ಅದು ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೆ, ಹೀಗೆ ಗಟ್ಟಿ ಆಗ್ತಾ ಬರ್ತಾ ಇದೆ, ನೋಡ್ಬೋದು ನೀವು ಕೂಡ. ಈ ರೀತಿಯಾಗಿ ಬಬಲ್ಸ್ ಎಲ್ಲ ಬರುತ್ತಲ್ಲ, ಬಬಲ್ಸ್ ಬಂದು ನಿಲ್ಲುತ್ತೆ. ಅದಾದಾಗ ಎಣ್ಣೆಯನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಅಥವಾ ತುಪ್ಪ ಇಷ್ಟಪಡೋರು ತುಪ್ಪನೇ ಹಾಕ್ಕೊಳ್ಬೋದು. ಸೊ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ನಾನು ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿ, ಅದನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಸೊ ಎಣ್ಣೆ ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಅಷ್ಟೇ ಉಪಯೋಗಿಸೋದು, ಇನ್ನು ಅರ್ಧ ಕಪ್ಪು ಹಾಗೆ ಇರುತ್ತೆ. ಅಲ್ಲಿಗೆ ಟೋಟಲಾಗಿ ನಮಗೆ 1.5 ಕಪ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆ ಬೇಕಾಗುತ್ತೆ. ಯಾಕೆಂದರೆ ಫಸ್ಟಿಗೆ ಕಲಿಸ್ಬೇಕಾದ್ರೆ 1 ಕಪ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಅರ್ಧ ಕಪ್ ಎಣ್ಣೆ, ಅಲ್ಲಿಗೆ 1.5 ಕಪ್ ಆಗುತ್ತೆ. ಅದಕ್ಕೋಸ್ಕರ ತುಪ್ಪ ತೊಗೊಂಡ್ರು 1.5 ಕಪ್ ತೊಗೊಳ್ಳಿ, ಎಣ್ಣೆ ತೊಗೊಂಡ್ರು 1.5 ಕಪ್ಪು ಹೆಚ್ಚು ಕಮ್ಮಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕಾಯಿಸಿರುವಂಥ ಎಣ್ಣೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಮಗೆ ಒಂದು ಕ್ರೀಮಿಯಾಗಿ ಬಂದ್ಬಿಡಬೇಕು, ಆವಾಗ ನಮಗೆ ಪರ್ಫೆಕ್ಟಾಗಿ ಮೈಸೂರು ಪಾಕು ಆಗುತ್ತೆ ಅಂತ. ಯಾಕೆಂದರೆ ಅದು ತಣ್ಣಗಾದ್ಮೇಲೂ ಕೂಡ ಒಂದು ಒಳ್ಳೆ ಶೇಪ್ ಬರಬೇಕಲ್ಲ.
ಸೊ ಆಗ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಈಗ ಮತ್ತೊಂದು ಸಲ ನಾನು ಎಣ್ಣೆಯನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗೂಡಾಗಿ ಬೇಕು ಅಂದರೆ ನೋಡಿ, ಈ ರೀತಿ ಗೂಡಾಗಿದೆಯಲ್ಲ, ಈಗ ನೀವು ಟ್ರೇಗೆ ಹಾಕೊಂಡ್ಬಿಡ್ಬೇಕು. ಆವಾಗ ನಿಮಗೆ ಗೂಡಾಗಿರೋವಂಥ ಮೈಸೂರು ಪಾಕ್ ಬಂದುಬಿಡುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಸಾಫ್ಟ್ ಆಗಿರೋವಂಥ ಮೈಸೂರು ಪಾಕ್ ಬೇಕು. ಅದಕ್ಕೋಸ್ಕರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಆಗಿದೆ ನೋಡ್ಬೋದು, ಇಲ್ಲಿ ಸೈಡಲ್ಲೆಲ್ಲ ಕೂಡ ನೀಟಾಗಿ ಪ್ಯಾನ್ ಬಿಡ್ತಾ ಇದೆ. ಸೊ ಹಾಗಾಗಿ ಇದು ತೊಂದರೆ ಇಲ್ಲ, ಆರಾಮಾಗಿ ಬೇಗ ಆಗುತ್ತೆ ಮೈಸೂರು ಪಾಕು, ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ಬಟ್ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕಷ್ಟೇ ನೀವು. ಟ್ರೇ ಅಥವಾ ಪ್ಯಾನ್ ಯಾವ್ದು ಬೇಕೋ ನಿಮಗೆ ಹಾಕ್ಕೊಳ್ಳೋದಕ್ಕೆ ಮೋಲ್ಡ್ ಬೇಕಲ್ಲ, ಅದನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಆಗಿದೆ. ಸೊ ಈ ರೀತಿಯಾಗಿ ಬರಬೇಕು, ಕ್ರೀಮಿಯಾಗಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ. ಈಗ ನಾನು ಆವಾಗಲೇ ತುಪ್ಪವನ್ನು ಹಚ್ಚಿ ಇಟ್ಟಿದ್ದೆ. ಈಗ ಆ ಒಂದು ಮೌಲ್ಡಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. ಹೀಗೆ ಹಾಕಿದ ನಂತರ ಇದನ್ನು ಸ್ವಲ್ಪ ನಾವು ಬೇಕು ಅಂದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಒಂದು 10 ನಿಮಿಷ ಇದನ್ನು ಹೀಗೆ ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಟ್ಯಾಪ್ ಮಾಡಬೇಕಾಗತ್ತೆ. ಆವಾಗ ಅದರಲ್ಲಿ ಏನಾದರೂ ಬಬಲ್ಸ್ ಇದ್ದರೆ ಹೊರಟೋಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಈ ರೀತಿ ಆದ ನಂತರ ಇವಾಗ ನಾನಿಲ್ಲಿ ಮುಚ್ಚಿ ಸುಮಾರು ಒಂದು 2 ಗಂಟೆ ಇದನ್ನು ರೆಸ್ಟಿಗೆ ಬಿಟ್ಬಿಟ್ಟಿದ್ದೆ. ಆಚೆನೇ ಬಿಡಿ, ಫ್ರಿಡ್ಜಿಗೇನು ಇಡೋಕ್ಕೆ ಹೋಗಬೇಡಿ, ಆಚೆನೇ ಬಿಟ್ಬಿಟ್ರೆ ಸಾಕು, ಅದು ಹಾಗೆ ಸೆಟ್ ಆಗಿಬಿಡುತ್ತೆ. ಅದಾದ ನಂತರ ನಾನು ಅದನ್ನು ತೆಗಿತಾ ಇದ್ದೀನಿ. ನೋಡ್ಬೋದು ಈಗ ಸೆಟ್ ಆಗಿದೆ. ಇದನ್ನು ಇವಾಗ ಟರ್ನ್ ಮಾಡಿ ತಗೊಳ್ಳೋಣ. ಈ ರೀತಿಯಾಗಿ ಫಸ್ಟೇ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ, ನಾನು ಸ್ವಲ್ಪ ದೊಡ್ಡ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಬೇಕು ಅಂತಂದರೆ ಕಟ್ ಮಾಡ್ಕೋಬೋದು. ಸ್ವಲ್ಪ ಅದು ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ನಾವು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಇದನ್ನು ತಣ್ಣಗಾದ ಮೇಲೂ ಕಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಗೂಡಾಗಿರೋ ಅಂಥ ಮೈಸೂರು ಪಾಕಿಗಾದರೆ ಸ್ವಲ್ಪ ಫಸ್ಟೇ ಕಟ್ ಮಾಡ್ಕೋಬೇಕು. ಸೊ ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಕೇವಲ 3 ಪದಾರ್ಥಗಳಿಂದ ಬಾಯಲ್ಲಿಟ್ಟರೆ ಕರಗುವಂತಹ ಮೈಸೂರು ಪಾಕನ್ನು ಈಸಿಯಾಗಿರುವಂಥ ವಿಧಾನದಲ್ಲಿ ನಾನು ಈ ಮೈಸೂರು ಪಾಕ್ ರೆಸಿಪಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋನ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸೊ ಖಂಡಿತ ಹಾಗೆ ಮಾಡಬೇಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಈಗ ನೀವು ಕೂಡ ಈ ರುಚಿಯಾಗಿರುವಂಥ ಮೈಸೂರು ಪಾಕನ್ನು, ಸಾಫ್ಟ್ ಆಗಿರುವಂಥ ಮೈಸೂರು ಪಾಕನ್ನು ಖಂಡಿತ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವುದೆಲ್ಲ ಹೊಸ ರೆಸಿಪಿಗಳು ಬೇಕೋ ಅದನ್ನು ಕೂಡ ತಿಳಿಸಿ. ಖಂಡಿತ ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್, ಸಿ ಯು.